ಮ್ಯಾಕ್ಸ್ ಟೀಸರ್ ನೀವು ನೋಡಿರ್ತೀರ. ನಾನು ನೋಡಿ ಟೀಸರ್ ರಿವ್ಯೂವನ್ನು ನೋಡೋಣ ಬನ್ನಿ. ಮ್ಯಾಕ್ಸ್ ಟೀಸರ್ ಸುದೀಪ್ ಅವರು ವಿಕ್ರಾಂತ್ ರೋಣ ಆದಮೇಲೆ ತುಂಬ ಟೈಮ್ ತೆಗೆದುಕೊಂಡ್ರು. ಹಾಗೆ ಅವರು ಮ್ಯಾಕ್ಸ್ ಅದಕ್ಕೆ ತಕ್ಕಂತೆ ಮ್ಯಾಕ್ಸ್ ಟೀಸರ್ ಇದೆ ಅಂತ ಹೇಳ್ಬೋದು. ವಿಕ್ರಾಂತ್ ರೋಣ ಫಿಲ್ಮ್ ನಮಗೆ ಕಮರ್ಷಿಯಲ್ ಆಗಿಲ್ಲ ಹಾಗೂ ಫೈಟ್ ಸೀನ್ಸ್ ಎಲ್ಲ ಸ್ಲೋ ಆಗಿದೆ ಅಂತ ಬಿಂಬಿಸಿದವ್ರಿಗೆ ನಮ್ಮ ಕಿಚ್ಚ ಬಾಸ್ ಅವರು ಈ ಮ್ಯಾಕ್ಸ್ ಮುಖಾಂತರ ಒಳ್ಳೆ ಮೆಸೇಜ್ ಕೊಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬೋದು. ಅವರು ಆವಾಗ ಇಂಟರ್ವ್ಯೂವಲ್ಲೇ ಹೇಳಿದರು, ಮ್ಯಾಕ್ಸ್ ನೆಕ್ಸ್ಟ್ ಫಿಲ್ಮ್ ನಿಮ್ಮ ಇಚ್ಛೆಗೆ ತಕ್ಕಂತೆ ಇರುತ್ತೆ, ಫುಲ್ ಕಮರ್ಷಿಯಲ್ ಆಗಿರುತ್ತೆ ಅಂತಲೇ ಹೇಳಿದರು. ಈ ಟೀಸರ್ ನೋಡ್ತಿದ್ರೆ ಹಾಗೆ ಅನಿಸ್ತಿದೆ. ಸುದೀಪ್ ಅವರು ಈ ಮ್ಯಾಕ್ಸ್ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇದು ರಿಮೇಕ್ ಅಂತ ಕೆಲವರು ಹೇಳ್ತಿದ್ರು. ಈ ಟೀಸರ್ ನೋಡಿದ ಮೇಲೆ ಅವ್ರಿಗೂ ಗೊತ್ತಾಗಿರುತ್ತೆ ಇದು ರಿಮೇಕ್ ಅಲ್ಲ, ಸ್ವಮೇಕ್ ಅಂತ. ಟೀಸರ್ ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಮತ್ತು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಆದರೆ ಈ ಟೀಸರ್ನಲ್ಲಿ ಬಳಸಿರೋ ಒಂದೊಂದು ಫ್ರೇಮ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು ಸಖತ್ತಾಗಿ ಮೂಡಿ ಬಂದಿದೆ. ಸುದೀಪ್ ಅವ್ರ ಸ್ಟೈಲು, ಸ್ವ್ಯಾಗು ಅದೇ ಥರ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಫಿಲ್ಮ್ ಬಂದು ಸ್ಟೋರಿ ಬಂದು 24 ಗಂಟೆ ನಡೆಯುತ್ತೆ ಅಂತ ಹೇಳ್ತಿದ್ರು, ನೋಡಬೇಕು. ಆದರೆ ಬುಕ್ ಮೈ ಶೋನಲ್ಲಿ ಏನು ಮೆನ್ಷನ್ ಆಗಿದೆ ಅಂದರೆ ಇವರ 2 ತಿಂಗಳು ವರ್ಕ್ ಮಾಡ್ತಿದ್ದಂತೆ ಕಿಚ್ಚ ಸುದೀಪ್ ಅವರು ಒಂದು ಸ್ಟೇಷನಿಂದ ವರ್ಗಾವಣೆ ಆಗ್ತಾರೆ. ಇನ್ನೊಂದು ಸ್ಟೇಷನ್ಗೆ ಬಂದಾಗಲೇ ಅಲ್ಲಿ ನಡೆಯೋ ಘಟನೆ, ಆ ಕ್ಷಣಕ್ಕೆ ಅವರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದೇ ಆಮೇಲೆ ಹೇಗೆ ಸಾಗುತ್ತೆ. ಇದು ಒಳ್ಳೆ ಮಸ್ತ್ ಥ್ರಿಲ್ಲಿಂಗ್ ಹಾಗೂ ಕಮರ್ಷಿಯಲ್ ಫಿಲ್ಮ್ ಸ್ಟೋರಿ ಆಗಿದೆ ಅಂತ ಸುದೀಪ್ ಅವರು ತಾವೇ ಹೇಳಿದ್ದಾರೆ. ಮ್ಯಾಕ್ಸ್ ಈಸ್ ಅ ಬಾಸ್ ಅಂತ ಫ್ಯಾನ್ಸ್ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಇದು ಫುಲ್ ಕಮರ್ಷಿಯಲ್ ಫಿಲ್ಮ್ ಆಗಿದೆ ಅಂತ ಹೇಳ್ಬೋದು. ಮ್ಯೂಸಿಕ್ಸೇ ಬಂದು ಅಜನೀಶ್ ಅವರು ತುಂಬ ಮಸ್ತ್ ಮ್ಯೂಸಿಕ್ಸ್ ಕೊಟ್ಟಿದ್ದಾರೆ. ಆ ಕ್ಲೈಮ್ಯಾಕ್ಸ್ ಡ್ಯಾನ್ಸ್ ಮಾಡ್ತಾ ಬರ್ತಿರೋ ಸೀನ್ ಅಂತೂ ಚಿಂದಿನೇ ಅಂತ ಹೇಳ್ಬೋದು. ಟೀಸರ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರುತ್ತೆ. ವಿಲನ್ಸ್ ಪಾತ್ರ ಇದೆ, ತೆಲುಗು ವಿಲನ್ಸ್ ಇದ್ದಾರೆ, ತೆಲುಗು ನಟಿಯರಿದ್ದಾರೆ, ತಮಿಳು ನಟಿಯರಿದ್ದಾರೆ. ಇದಕ್ಕೆ ತಮಿಳು ಪ್ರೊಡ್ಯೂಸರ್ ಕೂಡ ಇವರೇ ಮಾಡ್ತಿರೋದ್ರಿಂದ ಅನೇಕರಿಗೆ ಅವಕಾಶವಿದೆ. ನಿಮಗೆ ಹೇಗಿದೆ ಟೀಸರ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.